ಹೋಟೆಲ್ ಸ್ಟೈಲಲ್ಲಿ ಮನೇಲೇ ಬಿಸಿಬೇಳೆಬಾತ್ನ ಮಾಡಿ ಅದನ್ನ ಖಾರ ಬುಂದಿ ಜೊತೆ ತಿಂದ್ರೆ ಅದ್ರ ಟೇಸ್ಟು ಸೂಪರ್ ಆಗಿರುತ್ತೆ. ಹೇಗೆ ಕ್ವಿಕ್ ಆಗಿ ಈಸಿಯಾಗಿ ಮನೇಲೇ ಬಿಸಿಬೇಳೆಬಾತ್ ಮಾಡೋದು ಈ ವಿಡಿಯೋಲಿ ನೋಡೋಣ. ಸೊ ಫಸ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಅಕ್ಕಿ, ಸಾರಿನ ಬೇಳೆ, ಹುಣಸೆ ಹಣ್ಣು, ಕಡಲೆ ಬೀಜ, ಗೋಡಂಬಿ, ಉಪ್ಪು ಮತ್ತು ತರಕಾರಿಲಿ ಈರುಳ್ಳಿ, ಟೊಮ್ಯಾಟೊ, ಬೀನ್ಸು, ಕ್ಯಾರೆಟು, ಕರಿಬೇವಿನ ಸೊಪ್ಪು, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತು ಹಸಿ ಬಟಾಣಿ. ಆ್ಯಂಡ್ ಮೇಯ್ನಾಗಿ ಬೇಕಾಗಿರೋದು ಬಿಸಿಬೇಳೆಬಾತ್ ಪೌಡ್ರು. ನಾನು MTR ತೊಗೊಂಡಿದ್ದೀನಿ, ಜೊತೆಗೆ ಮೆಣಸಿನ್ಕಾಯಿ ಪೌಡರ್. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಈ ಥರ ತೊಳೆದು ನೆನೆಸಿಟ್ಕೋತಾ ಇದ್ದೀನಿ, ಜೊತೆಗೆ ಅಕ್ಕಿನೂ ತೊಳೆದು ನೆನೆಸಿಟ್ಕೋತಾ ಇದ್ದೀನಿ. ಸೊ ಫಸ್ಟಿಗೆ ಬೇಳೆನ ಬೇಯಿಸ್ಕೊಬೇಕು. ಸೊ ಬೇಳೆನ ನಾನು ಈ ಪೋರ್ಷನಲ್ಲಿ ತೊಗೊಂಡಿದ್ದೀನಿ. ಯಾವಾಗಲೂ ಅಕ್ಕಿ ಮತ್ತು ಬೇಳೆನ ಈಕ್ವಲ್ ಪೋರ್ಷನಲ್ಲಿ ತೊಗೋಬೇಕು. ಎರಡನ್ನೂ 3/4 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಇವಾಗ ಬೇಳೆನ ತೊಳೆದು ಅದು ಕಂಪ್ಲೀಟಾಗಿ ಮುಳುಗುವಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ನಾನು 2 ವಿಷಲು ಕೂಗಿಸ್ಕೊತಾ ಇದ್ದೀನಿ. ಸೊ ಬೇಳೆನ 2 ವಿಷಲ್ ಕೂಗಿಸ್ಕೋಬೇಕು, ಯಾಕೆಂದರೆ ಅಕ್ಕಿ ಮತ್ತು ತರಕಾರಿ ಬೇಗ ಬೆಂದೋಗುತ್ತೆ, ಬೇಳೆ ಬೇಗ ಬೇಯಲ್ಲ. ಅದಕ್ಕೆ ಮುಂಚೆನೇ 2 ವಿಷಲು ಕೂಗಿಸ್ಕೊತಾ ಇದ್ದೀನಿ. ಇವಾಗ ಬೇಳೆ ವಿಷಲ್ ಬಂದಿದೆ. ಇವಾಗ ನೋಡ್ಬೋದು ಬೇಳೆ ಎಷ್ಟು ನೀಟಾಗಿ ಬೆಂದಿದೆ ಅಂತ. ಸೊ ಇವಾಗ ಬೇಳೆ ಬೇಯಿಸಿದ್ದಾಯಿತು. ನೆಕ್ಸ್ಟು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟು ಬಿಸಿಬೇಳೆಬಾತ್ ಪೌಡರು. ಸೊ ನಾನು ಇಲ್ಲಿ 2ರಿಂದ 3 ಜನಕ್ಕೆ ಮಾಡ್ತಾ ಇರೋದ್ರಿಂದ 10 ರೂಪಾಯಿದು 1 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಜನಕ್ಕೆ ಮಾಡಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಈ ಥರ ಮಸಾಲೆನ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಅದರಿಂದ ಈ ಥರ ಸಪ್ರೇಟಾಗಿ ಫ್ರೈ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಆವಾಗಲೇ ನಾವು ಮೊದಲು ಬೇಯಿಸಿಟ್ಕೊಂಡಿದ್ದ ಬೇಳೆ ತೊಗೊಂಡು ಇವಾಗ ಅದಕ್ಕೆ ತರಕಾರಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ. ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಸಿಕ್ಕಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಯಾಕೆಂದರೆ ಕಡಲೆ ಬೀಜ ಆ್ಯಡ್ ಮಾಡಿದ್ದೀವಿ. ಇವಾಗ ಅಕ್ಕಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈಗ ಜಸ್ಟ್ ಫ್ರೈ ಮಾಡಿದ ಮಸಾಲೆನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಆಲ್ರೆಡಿ ನಾನು ಸೋಕ್ ಮಾಡಿಟ್ಟಿದ್ದು ಹುಣಸೆ ಹಣ್ಣನ್ನ ಸ್ಕ್ವೀಸ್ ಮಾಡಿ ಅದರ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಲ್ಟ್ 3 ಟೇಬಲ್ ಸ್ಪೂನ್ ಆಫ್ ಸಾಲ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಇದಕ್ಕೆ ನೀರು ಆ್ಯಡ್ ಮಾಡಿದ್ದೀನಿ. ಸೊ ನೀರನ್ನ ನಾನು ಎಷ್ಟು ಯಾವ ಪೋರ್ಷನಲ್ಲಿ ಆ್ಯಡ್ ಮಾಡಿದ್ದೀನಿ ಇವಾಗ ತೋರಿಸ್ತೀನಿ. ನಾನು ಈ ಗ್ಲಾಸಲ್ಲಿ 3/4 ಭಾಗ ಅಕ್ಕಿ 3/4 ಭಾಗ ಬೇಳೆ ತೊಗೊಂಡಿದ್ದೆ. ಸೊ ಇದಕ್ಕೆ ನಾನು 3ರಿಂದ 4ರಷ್ಟು ನೀರು ಆ್ಯಡ್ ಮಾಡಿದ್ದೀನಿ, ಅಂದರೆ 4 ಗ್ಲಾಸು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಇಷ್ಟು ನೀರು ಕಂಪ್ಲೀಟಾಗಿ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ರಿನ್ಸ್ ಆಗುವಷ್ಟು ನೀರು 4 ಗ್ಲಾಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಇದನ್ನೆಲ್ಲ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊಬೇಕು. ಈಗ ವಿಷಲ್ ಬಂದಿದೆ. ಇವಾಗ ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ಪು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು. ಸೊ ಒಗ್ಗರಣೆಗೆ ಇಲ್ಲಿ ತುಪ್ಪ ತೊಗೋತಾ ಇದ್ದೀನಿ. ಸೊ ತುಪ್ಪ ತೊಗೊಂಡ್ರೆ ಬಿಸಿಬೇಳೆಬಾತಕ್ಕೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ತುಪ್ಪ ಚೆನ್ನಾಗಿ ಕರಗಿದ್ಮೇಲೆ ಅದಕ್ಕೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಗೋಡಂಬಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನೀಟಾಗಿ ಫ್ರೈ ಆಗಿದೆ. ಸೊ ಇದಕ್ಕೆ ನಾನು ಇವಾಗ ಕರಿಬೇವಿನ ಸೊಪ್ಪು, ಸಾಸಿವೆ,
ಮತ್ತು ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಿಷ್ಟು ಒಗ್ಗರಣೆ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇದನ್ನು ನಾನು ಕುಕ್ಕರ್ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ಇದು ಫೈನಲ್ ರಿಸಲ್ಟು. ಸೊ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಟೇಸ್ಟಿಯಾಗಿ ಕಾಣಿಸ್ತಾ ಇದೆ ಅಂತ. ಸೊ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಕಮೆಂಟಲ್ಲಿ ಹೇಗಿತ್ತು ಮೆನ್ಷನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್. ಆ್ಯಂಡ್ ಈ ರೆಸಿಪಿ ಹೇಗಿತ್ತು ಕಮೆಂಟಲ್ಲಿ ಮೆನ್ಷನ್ ಮಾಡಿ.